ಮಾಜಿ ಕಾರ್ಪೊರೇಟರ್ ಎನ್.ಆರ್. ರಮೇಶ್ ಅವರ ಹುಟ್ಟಿದ ದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ. ಮಾಜಿ ಕಾರ್ಪೊರೇಟರ್ ಎನ್.ಆರ್. ರಮೇಶ್ ಅವರ ಜನ್ಮದಿನದ ಪ್ರಯುಕ್ತ ಆನೇಕಲ್ ಪಟ್ಟಣದಲ್ಲಿರುವ ಸ್ನೇಹ ಬುದ್ಧಿಮಾಂದ್ಯ ವಿಶೇಷ ಚೇತನ ಮಕ್ಕಳ ಉಚಿತ ವಸತಿ ಶಾಲೆಯಲ್ಲಿ ಎನ್ಆರ್ಆರ್ ಯುವ ಬ್ರಿಗೇಡ್ನ ಆನೇಕಲ್ ತಾಲೂಕು ಸದಸ್ಯರಿಂದ ದಿನಬಳಕೆಯ ಅಡುಗೆ ಮಾಡುವ ಪರಿಕರಗಳು ಹಾಗೂ ಚಾಪೆಗಳನ್ನು ನೀಡುವ ಮೂಲಕ ಎನ್.ಆರ್. ರಮೇಶ್ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಬುದ್ಧಿಮಾಂದ್ಯ ವಿಶೇಷ ಚೇತನ ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಆನೇಕಲ್ ತಾಲೂಕಿನ ಎನ್ಆರ್ಆರ್ ಯುವ ಬ್ರಿಗೇಡ್ನ ಸದಸ್ಯರು ಶುಭಾಶಯಗಳು ತಿಳಿಸಿದರು. ಆನೇಕಲ್ ಪುರಸಭಾ ಸದಸ್ಯ ಸುರೇಶ್ ಬಾಬು, ರಮೇಶ್, ಮಾರ್ಕೆಟ್ ಚಂದ್ರು, ಪುರಸಭಾ ಸದಸ್ಯರಾದ ಪ್ರಕಾಶ್, ಜಗದೀಶ್, ಸುನೀಲ್, ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮರಾಜುಗೌಡ, ರಂಗಸ್ವಾಮಿ, ಹೆಬ್ಬಗೋಡಿ, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ರಮೇಶ್ ಅಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹ ಭಾರತಿ ವಿಶೇಷ ಶಾಲೆಯ ಮಕ್ಕಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸಿಹಿ ವಿತರಣೆ ಹಾಗೂ ಶಾಲೆಗೆ ಅಗತ್ಯವಾದ ಬಕೆಟು, ಚಾಪೆ ಹಾಗೂ ಸಿಹಿಯನ್ನು ವಿತರಿಸಿದ್ದಾರೆ. ದೇವರು ರಮೇಶ್ ಅಣ್ಣರವರಿಗೂ ಅವರೆಲ್ಲ ಅಭಿಮಾನಿಗಳಿಗೂ ಹಾಗೂ ಅವರ ಕುಟುಂಬ ವರ್ಗದವರಿಗೂ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ನಿಮ್ಮೆಲ್ಲರ ಪರವಾಗಿ ರಮೇಶ್ ಅಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ನಮ್ಮೆಲ್ಲರ ಯುವಕರ ಕಣ್ಮಣಿ ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಏಕೈಕ ವ್ಯಕ್ತಿ ಅಂತೇಳಿದ್ರೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಜಿ ಅಧ್ಯಕ್ಷರಾಗಿ ಹಾಗೂ BBMPಯ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಶ್ರೀಯುತ ಎನ್.ಆರ್. ರಮೇಶ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ನಮ್ಮ ಸ್ನೇಹ ಬುದ್ಧಿ ವಿಶೇಷ ಚೇತನ ಮಕ್ಕಳ ಒಂದು ಶಾಲೆಗೆ ಬಂದು ಅವರಿಗೆ ಒಂದು ಅನ್ನದಾನವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಎನ್.ಆರ್.ಆರ್ ಯುವ ಬ್ರಿಗೇಡ್ ವತಿಯಿಂದ ಮಾತಾಡ್ಕೊಂಡಿದ್ವಿ. ಆದರೆ ಅಲ್ಲಿನ ಇವರಿಗೆ ಫೋನ್ ಮಾಡಿದಾಗ, ಸರ್ ಇಲ್ಲಿ ತುಂಬ ಜನ ಬಂದು ಅನ್ನದಾನ ಎಲ್ಲ ಮಾಡ್ತಾ ಇರ್ತಾರೆ, ನಮಗೆ ಕೆಲವೊಂದು ಅವಶ್ಯಕತೆ ಆದಂಥ ವಸ್ತುಗಳು ಬೇಕಾಗಿದೆ, ಅದನ್ನು ದಯವಿಟ್ಟು ನೀವು ಕೊಡಬೇಕು ಅಂತ ಕೇಳಿದಾಗ ಆಯಿತು ಅಂತೇಳಿ ಅವ್ರಿಗೆ ಬೇಕಾದಂತಹ ಕೆಲವೊಂದು ಪಾತ್ರೆ ಸಾಮಾನು ಅಡುಗೆ ಮಾಡೋದಕ್ಕೆ ಮತ್ತು ಮಕ್ಕಳಿಗೆ ಏನೋ ದೇವರ ಮಕ್ಕಳು ಅಂತ ನಾವು ಕರಿತೀವಿ, ಅವ್ರಿಗೆ ಬಡಿಸೋದಕ್ಕೆಲ್ಲನೂ ಒಂದು ವ್ಯವಸ್ಥಿತವಾಗಿ ಒಂದು ಪಾತ್ರೆ ಸಾಮಾನುಗಳು, ಬಕೆಟ್ಸ್ ಎಲ್ಲ ಬೇಕಾಗಿತ್ತು ಅಂತ ಕೇಳಿದ್ರು. ನಮ್ಮ ಎನ್.ಆರ್.ಆರ್ ಯುವ ಬ್ರಿಗೇಡ್ ವತಿಯಿಂದ ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ಅವ್ರಿಗೆ ನಮ್ಮ ರಮೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ನಾವು ಇವತ್ತು ಸಮರ್ಪಣೆಯನ್ನು ಮಾಡಿದ್ದೀವಿ. ಹಾಗೆ ಮಕ್ಕಳಿಗೆಲ್ಲರೂ ಸಿಹಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಎನ್.ಆರ್. ರಮೇಶ್ ಅವರ ಹಾಗೂ ಅವರ ಕುಟುಂಬಕ್ಕೆ ಆ ದೇವರು ಸಕಲ ಅಭಿವೃದ್ಧಿ, ಆರೋಗ್ಯ ಮತ್ತು ಅವ್ರು ಏನೆಲ್ಲ ಕನಸುಗಳನ್ನು ಕಂಡಿದ್ದಾರೆ ಅವೆಲ್ಲ ನೆನೆಸು ಮಾಡ್ಕೊಳ್ಳೋಂತಹ ಒಂದು ಶಕ್ತಿಯನ್ನು ಆ ದೇವ್ರು ಕೊಡಬೇಕು ಅಂತೇಳಿ ಈ ದಿನ ನಾವೆಲ್ಲನೂ ಸೇರಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ. ಎನ್.ಆರ್.ಆರ್ ಯುವ ಬ್ರಿಗೇಡ್ ವತಿಯಿಂದ ಎನ್.ಆರ್. ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಆನೇಕಲ್ ಟೌನ್, ಆನೇಕಲ್ ವಿಧಾನಸಭಾ ಕ್ಷೇತ್ರ. ಧನ್ಯವಾದಗಳು. ಮೊಟ್ಟ ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ಏನು ಯುವಕರ ಕಣ್ಮಣಿ ಹಾಗೂ ಯುವಕರ ಸ್ಫೂರ್ತಿದಾತರು, ನಮ್ಮ ಆರಾಧ್ಯ ದೈವ ಹಾಗೂ ನಮಗೆ ಇವತ್ತು ಮಾರ್ಗದರ್ಶಕರು ಆದಂಥ ಎನ್.ಆರ್. ರಮೇಶಣ್ಣವರ ಹುಟ್ಟುಹಬ್ಬ ಇವತ್ತು ಸರಳವಾಗಿ ಹಾಗೂ ಮಕ್ಕಳ ಜೊತೆ ಆಚರಣೆ ಮಾಡಿರ್ತಕ್ಕಂಥದ್ದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಖುಷಿ ತಂದಿದೆ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ 2028ರಲ್ಲಿ ಈ ಕರ್ನಾಟಕವನ್ನು ಆಳುವ ಒಂದು ಶಾಸಕರಾಗಿ ಆಯ್ಕೆ ಆಗಲಿ ಅಂತ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವಕರೆಲ್ಲ ಆಸೆ ಪಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಭಗವಂತ ಅವರ ಆಸೆಯನ್ನು ಈಡೇರಿಸಲಿ. ಇಡೀ ರಾಜ್ಯಕ್ಕೆ ಅವರು ಮಾದರಿ ನಾಯಕರಾಗಿ ಹಾಗೂ ಭ್ರಷ್ಟರ ಪರಿಗೆ ಸಿಂಹ ಸ್ವಪ್ನ ಅಂತ ಏನು ಹೆಸರು ಕಳಿಸಿದ್ದಾರೆ, ಇಡೀ ರಾಜ್ಯವೇ ಅವ್ರನ್ನ ಕೊಂಡಾಡೋ ರೀತಿ ವಿಧಾನಸಭೆಯಲ್ಲಿ ಸಹ ನಾವು ನೋಡಬೇಕು ಅಂತ ಆಸೆ ಬೀಳ್ತೇವೆ. ಭಗವಂತ ಅವರಿಗೆ ಉನ್ನತವಾದಂಥ ಸ್ಥಾನಮಾನವನ್ನೆಲ್ಲ ಕಲ್ಪಿಸಲಿ, ಉನ್ನತವಾದಂಥ ಅಧಿಕಾರವನ್ನು ಕೊಡಲಿ ಅಂತ ನಾವು ಅವರಿಗೆ ಶುಭವನ್ನು ಹಾರೈಸ್ತೇವೆ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ಎನ್.ಆರ್. ರಮೇಶಣ್ಣವರಿಗೆ ಹೃತ್ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಆನೇಕಲ್ನಲ್ಲಿ ಅಂಧ ಮಕ್ಕಳಿಗೆ, ಅಂಗವಿಕಲ ಮಕ್ಕಳಿಗೆ ಸ್ಟೀಲ್ ಪಾತ್ರೆ ಸಾಮಾನು ಹಾಗೂ ಚಾಪೆಗಳನ್ನು ನೀಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ತುಂಬ ವಿಶೇಷವಾದಂಥ ದಿನ. ನಮ್ಮ ನಾಯಕರಾದಂಥ ಎನ್.ಆರ್. ರಮೇಶ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೇನು ಎನ್.ಆರ್. ಬ್ರಿಗೇಡಿಂದ ನಮ್ಮ ಸುರೇಶ್ ಅವರು
ಎಲ್ಲ ನಮ್ಮ ಸಂಗಡಿಗರು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಈ ಆಶ್ರಮದಲ್ಲೇ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಎನ್ ಆರ್ ರಮೇಶ್ ಅಣ್ಣವರು 100 ವರ್ಷಗಳ ಕಾಲ ಬದುಕಿ ದೀರ್ಘಾಯುಷ್ಯವಾಗಿ ಅವರು ಬಾಳ್ಳೆ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಒಬ್ಬ ತಾಯಿ ಯಾವ ರೀತಿ ತನ್ನ ಮಕ್ಕಳ ಏಳಿಗೆಯನ್ನು ಬಯಸ್ತಾರೋ ಅದೇ ರೀತಿಯಾಗಿ ರಮೇಶ್ ಅಣ್ಣವರು ಕೂಡ ಒಬ್ಬ ಕಾರ್ಯಕರ್ತನ ಬೆಳೀಲಿ ಅಂತೇಳಿ ಒಂದು ಬಯಸುವಂಥ ಒಬ್ಬ ತಾಯಿ ಹೃದಯ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಗದೊಮ್ಮೆ ಎನ್ ಆರ್ ರಮೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎನ್ ಆರ್ ಯುವ ಬ್ರಿಗೇಡಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೈ ಹಿಂದ್. ಮಾಜಿ ವಿರೋಧ ಪಕ್ಷದ ನಾಯಕರು BBMP ವಿರೋಧ ಪಕ್ಷದ ನಾಯಕರಂಥ ಎನ್ ಆರ್ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಅಂಗವಿಕಲ ಮಕ್ಕಳಿಗೆ ಪದಾರ್ಥಗಳನ್ನು ವಿತರಣೆ ಮಾಡಿದ ಆನೇಕಲ್ NR ಬ್ರಿಗೇಡ್ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.